ರಾದಂಥ ರಾಜು ಕಪ್ನೂರ್ ಮತ್ತು ಇತರ ಆರೋಪಿಗಳನ್ನು ಇವತ್ತಿನ ದಿವಸ ಕೊಲೆ ಮಾಡಲಿಕ್ಕೆ ಕಾರಣರಾಗಿದ್ದಾರೆ ಎನ್ನುವಂಥ ಡೆತ್ ನೋಟನ್ನು ಬರೆದಿಟ್ಟು ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಅವರು ಕಾಣೆಯಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕುಟುಂಬಸ್ಥರಲ್ಲಿ ಬಂದ ನಂತರ ನಮ್ಮ ಸಹೋದರಿಯಾದಂಥ ಸುನೀತಾ ಮತ್ತು ಇನ್ನಿತರು ಸೇರಿಕೊಂಡು ಪೊಲೀಸ್ ಸ್ಟೇಷನ್ಗೆ 2:30 ಹೋದಾಗ ಆ ಪೊಲೀಸರು ಅದಕ್ಕೆ ಸಕಾರಾತ್ಮಕ ಸ್ಪಂದಿಸದೆ ಇವತ್ತು ಅದೇ ಸಂದರ್ಭದಲ್ಲಿ ಅವರು ಒಂದು ವೇಳೆ ಆ ಕೇಸನ್ನು ತೆಗೆದುಕೊಂಡು ಆ ಟ್ರ್ಯಾಕ್ ಮಾಡಿದ್ರೆ ಆ ಒಬ್ಬ ಮುಗ್ಧ ಜೀವಿ ಇವತ್ತು ಬದುಕುಳಿತಿದ್ದ. ಆದ್ದರಿಂದ ಈ ಒಂದು ಸರ್ಕಾರದ ಈ ಒಂದು ಧೋರಣೆಯನ್ನು ನಿರ್ಲಕ್ಷ್ಯವನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಒಂದು ಬೇಡಿಕೆ ಇಷ್ಟೇ ಇದೆ, ಏನು ಆತ್ಮಹತ್ಯೆ ಮಾಡಿಕೊಂಡಂಥ ಸಚಿನ್ಗೆ ನ್ಯಾಯ ಸಿಗುವ ಒಂದು ದೃಷ್ಟಿಯಿಂದ ಏನು ಆತ್ಮಹತ್ಯೆಗೆ ಕಾರಣರಾಗಿದ್ದಾರೆ ಅಂತ ಡೆತ್ ನೋಟ್ ಬರೆದಿದ್ದಾರೆ ಆ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಆ ಕುಟುಂಬಕ್ಕೆ ಸೂಕ್ತವಾದಂಥ ಒಂದು ₹1 ಕೋಟಿ ಪರಿಹಾರ ಧನವನ್ನು ನೀಡಬೇಕು ಮತ್ತು ಆ ಕುಟುಂಬ ನಿರ್ವಹಣೆಗಾಗಿ, ಯಾಕಂದ್ರೆ ಎಲ್ಲ ಅಲ್ಲಿ ಒಬ್ಬನೇ ಗಂಡಸ ಮಗ ಇದ್ದ, ಅದರ ದುಡಿಯವ ಇದ್ದ, ಆದ್ದರಿಂದ ಆ ಕುಟುಂಬದ ನಿರ್ವಹಣೆಗಾಗಿ ಒಂದು ಸರ್ಕಾರಿ ನೌಕರಿಯನ್ನು ಕೂಡ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ. ಅದರಂತೆ ಆ ಡೆತ್ ನೋಟಲ್ಲಿ ಏನು ನಮೂದಿಸಿದರು ನಮ್ಮ BJPಯ ಮುಖಂಡರಾದಂಥ ಚಂದು ಪಾಟೀಲ್ರು, ಆಮೇಲೆ ನಮ್ಮ ಶಾಸಕರಾದಂಥ ಬಸವರಾಜ ಮುತ್ತಿಮೂಡವರು, ಮಣಿಕಂಠ ರಾಠೋಡವರು ಮತ್ತು ಪೂಜ್ಯರಾದಂಥ ಸಿದ್ಧಲಿಂಗ ಸ್ವಾಮೀಜಿಯವರ ಹೆಸರನ್ನು ಇವತ್ತು ಅಲ್ಲಿ ನಮೂದಿ ಆಗಿದೆ. ಆದ್ದರಿಂದ ಆ ಒಂದು ಡೆತ್ ನೋಟಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೂಜ್ಯರಿಗಳಿಗೆ ಅಧ್ಯಕ್ಷ ಗುರುಗಳಿಂದ ಗೌರವ ಸಮರ್ಪಣೆ. ವಿಜಯ ಮಾತ ಮನ್ನಿಕೇರಿ ಮುಂದೆಯಾಗಿ ವಿಜಯ ಮಾತ ಸ್ವಾಮಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ಋಷಿಕೇಂದ್ರ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನೋರ್ವ ಪೂಜ್ಯರಾದ ಶ್ರೀ ಶ್ರೀ ಸ್ವಸ್ತಿ ಶ್ರೀ ಭಟ್ಟಾರಕರ ಪಂಡಿತಾಚಾರ್ಯರು ಜೈನ್ ಮಠ ಮೂಡಬಿದಿರೆಯವರ ಪೂಜ್ಯರಿಗೂ ಕೂಡ ಶರಣಾರ್ಥಿಸುವ ಕೈಲಾಸಾಶ್ರಮ ಮಹಾಸಂಸ್ಥಾನ ಮಠ ಬೆಂಗಳೂರು ಈ ಪೂಜ್ಯರಲ್ಲಿ ಶರಣಾರ್ಥಿ ಸಲ್ಲಿಸುತ್ತಾ